ಆ ಮಾಯನ ಆರ್ಭಟ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕ್ಬೇಕು. ಹೌದು ಬೆಳ್ಳಿ, ನಿನ್ನೆ ಮನೆ ಬಿಟ್ಟು ಆಚೆ ಕಳಿಸೋಷ್ಟು ಸೊಕ್ಕು ಬಂದಿದೆ ಅವಳಿಗೆ. ಇದಕ್ಕೆಲ್ಲ ಒಂದು ಕಾರಣ ಇದೆಯಂತೆ. ನಾನೇನಾದ್ರೂ ಮುತ್ತು ಮಾವನ ಮದುವೆ ಆಗಿದ್ದಿದ್ರೆ ಒಂದಷ್ಟು ಹರಕೆಗಳನ್ನ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸನ್ಯಾಸಿ ದಂಪತಿಗಳು ಇದನ್ನೆಲ್ಲ ನೀನು ಮುಂಚೆನೇ ತೀರಿಸು, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಯಾವ ರೀತಿ? ಅದೇ ನನಗೂ ಗೊತ್ತಿಲ್ಲ ಷಣ್ಮುಗಣ್ಣ. ಸದ್ಯದಲ್ಲೇ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂದರು. ಆದರೆ ನಾನು ಯಾವುದನ್ನೂ ತಲೆಗೆ ಹಾಕ್ಕೊಳ್ದೆ ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಆ ಥರ ಸುಮ್ಮನೆ ಇರೋದು ಬೇಡ, ನಡೀರಿ ಅವ್ರ ಹತ್ರನೇ ಹೋಗಿ ಕೇಳೋಣ, ನಡೀರಿ. ಮುತ್ತು ಮಾವ ಎಲ್ಲಿ ಹೋದ್ರು? ಈ ಊರಲ್ಲೂ ಇಲ್ಲ, ಪಕ್ಕದ ಊರಲ್ಲೂ ಇಲ್ಲ. ಮೋಸ್ಟ್ಲಿ ನನ್ನ ಕೆಸೆ ತಪ್ಪಾಯ್ತಾ? ಏನ್ ಮಾಡ್ಲಿ, ಎಲ್ಲಿ ಹುಡುಕ್ಲಿ ಮಾವನ್ನ? ಹೇಳೆ ಮಾಯಾ. ಅಂಜಲಿ, ಏನ್ ನಡೀತಿದೆ ಅಲ್ಲಿ? ಮಾಯಾ, ಬೆಳ್ಳಿರೋ ಜಾಗ ಗೊತ್ತಾಯ್ತು. ಹೌದಾ? ಅವಳು ಬೇರೆ ಎಲ್ಲೂ ಹೋಗಿಲ್ವೇ? ನಮ್ಮೂರ್ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇದ್ದಾಳೆ. ದೇವಸ್ಥಾನ ನೋಡ್ಕೊಂಡು ಏನ್ ಮಾಡ್ತಿದ್ದಾಳೆ? ಇನ್ನೇನ್ ಮಾಡ್ತಾಳೆ, ದೇವಸ್ಥಾನದಲ್ಲಿ ಉಳ್ಕೊಂಡು ಅಲ್ಲಿ ಕೊಡೋ ಪ್ರಸಾದ ತಿನ್ಕೊಂಡಿದ್ದಾಳೆ. ಸರಿ, ಅದ್ಬಿಡು. ಆಮೇಲೆ ಇನ್ನೇನ್ ಮಾತಾಡಿದ್ರು ಅವರು? ಅವರು ಸ್ವಲ್ಪ ದೂರದಲ್ಲಿದ್ರು ಕಣೆ, ಏನೇನೋ ಮಾತಾಡ್ತಿದ್ರು. ನಂಗೆ ಹತ್ರ ಹೋಗಕ್ ಆಗ್ಲಿಲ್ಲ. ದಡ್ಡಿ ಮುಂದೆ ಅವ್ರ ಪ್ಲಾನ್ ಏನು ಅಂತ ತಿಳ್ಕೊಳ್ಳೋದು ಬಿಟ್ಟು ಹಾಗೆ ಬಂದಿದ್ಯಲ್ಲ. ಒಂದ್ ವೇಳೆ ನಾನು ಏನಾದ್ರು ಅವ್ರ ಹತ್ರ ಹೋಗಿದ್ರೆ ಗೊತ್ತಾಗ್ಬಿಡ್ತಿತ್ತು ಕಣೆ. ನಿನ್ ಪ್ಲಾನ್ ಎಲ್ಲ ಗೊತ್ತಾಯ್ತು ಅಂತ ನಿನ್ಕೆಲ್ಲ ಬೇಯಿಸ್ಕೋತಾರೆ, ಅದಕ್ಕೆ ಹೋಗ್ಲಿಲ್ಲ ನಾನು. ಸರಿ, ಇರ್ಲಿ ಬಿಡು. ನಮಗೆ ಅವ್ರ ಪ್ಲಾನ್ಗಿಂತ ಮುತ್ತು ಮಾವ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದೇ ಮುಖ್ಯ. ಮಾಯಾ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರ್ಬೇಕು ಕಣೆ. ಈಗ ಎಲ್ಲಾರು ಒಂದಾಗಿದ್ದಾರೆ. ಮುತ್ತು ಸರ್ ಏನಾದ್ರು ಅವ್ರ ಪರ ಆದ್ರು ಅನ್ಕೋ, ಆಮೇಲೆ ನಿನ್ ಕತೆ ಆ ಥರ ಆಗೋಕೆ ನಾನ್ ಬಿಡಲ್ಲ. ಸರಿ, ಇನ್ನೊಂದು ವಿಷಯ. ಒಂದ್ ವೇಳೆ ಷಣ್ಮುಖ ಏನಾದ್ರು ಬೆಳ್ಳಿನ ಮನೆ ಕರ್ಕೊಂಡ್ಬಂದ್ರೆ ಯಾರು ಅವ್ರ ಹತ್ರ ಮಾತಾಡಬಾರ್ದು, ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಹಾಗೆ ನೋಡ್ಕೋಬೇಕು. ಯಾಕೆ? ಹೇಳ್ದಷ್ಟು ಮಾಡು, ಮುಂದೆ ನಾನು ನೋಡ್ಕೋತೀನಿ. ಸರಿ. ಆಮೇಲೆ ಏನೇ ವಿಷಯ ಆದ್ರೂ ನನಗೆ ಫೋನ್ ಮಾಡಿ ತಿಳಿಸು, ಸರಿನಾ? ಸರಿ. ಗುರುಗಳೇ, ಅಮ್ಮ, ಇಲ್ಲಡಿ ಯಾರು ಬಂದಿದ್ದಾರೆ? ನಮಸ್ಕಾರ. ನೀವು ನೋಡಿದ್ದು ನಮ್ಮ ಮನ್ಸಿಗೆಲ್ಲ ಏನೋ ಧೈರ್ಯ ಬಂದಂಗ ಆಗ್ತಾ ಇದೆ. ಅಲ್ಲ, ಏನೇನೋ ಚಿಂತೆ ಕಾಡ್ತಾ ಇದೆ. ಮುತ್ತು ಯಾಕೆ ಹೋದ, ಎಲ್ಲಿ ಹೋಗಿದ್ದಾನೆ, ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ದಯವಿಟ್ಟು ನೀವೇ ಇದಕ್ಕೆಲ್ಲ ಒಂದು ಪರಿಹಾರ ಕಂಡುಕೊಡ್ಬೇಕು. ನಾಳೆ ಸಾಕಷ್ಟು ಬದಲಾವಣೆ ಆಗಲಿದೆ. ನಿಮ್ಮ ಊಹೆಗೂ ಮಿಗಿಲಾದ ವಿಷಯವೊಂದು ನಡೆಯುತ್ತೆ. ಬೆಳ್ಳಿ, ನೀನು ಯಾವ ಕಾರಣಕ್ಕೋಸ್ಕರ ರಾತ್ರಿ ಹಗಲು ಓಡಾಡ್ತಿದ್ಯೋ ಆ ಕಾಲ ಸಂಧಿತ ಆಗೋ ಟೈಮ್ ಬಂದಿದೆಯಮ್ಮ. ನಾನು ಇಷ್ಟು ದಿನ ಕಾದಿದ್ದು ಮುತ್ತು ಮಾವನ ಮದುವೆ ಆಗಬೇಕು ಅಂತ. ನೀವು ಅದೇ ವಿಚಾರವಾಗಿ ಹೇಳ್ತಿದ್ದೀರಾ? ನಡೆಯೋದೆಲ್ಲ ಹೇಳ್ಬಿಟ್ರೆ ನಾಳೆ ಅನ್ನೋದಕ್ಕೆ ಬೆಲೆನೇ ಇರೋದಿಲ್ಲ ತಾಯಿ. ನಾಳೆ ಇದೇ ಸಮಯಕ್ಕೆ ನೀವೆಲ್ಲರೂ ಬನ್ನಿ. ಮುತ್ತು ಇರೋ ಜಾಗನ ನಾವು ತಿಳಿಸ್ತೀವಿ. ಅಂತ ವಿಷಯ ಏನಿದೆ ಅಂತ ಈಗಲೇ ಹೇಳಿ ತಾಯಿ. ನಾಳೆ ನಿನ್ನ ಜೀವನದಲ್ಲಿ ದೊಡ್ಡ ತಿರುವು ಪಡ್ಕೊಳ್ಳುತ್ತೆ. ಇದು 100ಕ್ಕೆ 100ರಷ್ಟು ಖುಷಿ ತರುತ್ತೆ. ಏ ಚಂದ್ರ, ರವಿ, ಏನೋ ಮಾಡ್ತಿದ್ರ ಇಲ್ಲೆಲ್ಲ? ಗೋಡನ್ ಬಂದಾಗಿದೆ, ರೈಸ್ ಮಿಲ್ ಬಂದಾಗಿದೆ, ಇಟ್ಕೆ ಫ್ಯಾಕ್ಟ್ರಿ ಬಂದ್ ಮಾಡಿ ಏನ್ ಮಾಡ್ತಿದ್ರ ನೀವು? ಯಾಕೆ ಕೆಲಸ ಮಾಡ್ತಿಲ್ಲ? ಲಾಲಿ ನಿಂತಿದೆ, ಲೋಡ್ ಮಾಡ್ತಾ ಇಲ್ಲ. ಮತ್ತೆ ಇನ್ನೇನಣ್ಣ, ಮುತ್ತಣ್ಣನೂ ಇಲ್ಲ, ನೀವು ಇಲ್ಲ, ಖರ್ಚಿಗೂ ₹1 ದುಡ್ಡು ಇಲ್ಲ, ಹೆಂಗಣ್ಣ ಕೆಲಸ ಮಾಡೋದು? ಏನೋ ಮಾತಾಡ್ತಿದ್ದೀರಾ ನೀವು? ಸಂಬಳ ಕೊಟ್ಟಿಲ್ಲ ಅಂದ್ರೆ ಕೆಲಸ ನಿಂತಿದ್ದೀರಾ? ಏ ರವಿ, ಮುಂಚಬೇಡ, ದೊಡ್ಡವ್ರು ನಿಮಗ್ ಗೊತ್ತಿಲ್ವಾ? ಮುತ್ತಣ್ಣ ಯಾಕೆ ಕಡ್ದ ಈ ಫ್ಯಾಕ್ಟ್ರಿನ? ದುಡ್ಡು ಮಾಡಕ್ಕೆ ಅನ್ಕೊಂಡಿದ್ರ, ಬಿಸ್ನೆಸ್ ಮಾಡಕ್ಕೆ ಅನ್ಕೊಂಡಿದ್ದೀರಾ? ಈ ಊರ್ನ ಜನಗಳಿಗೋಸ್ಕರ ಈಗಲೂ ಒಂದು ಕನಸು, ಈ ಜನಗಳಿಗೆ ಏನಾದ್ರು ಮಾಡಬೇಕು, ಈ ಊರಿಗೆ ಏನಾದ್ರು ಮಾಡಬೇಕು ಅಂತ ಹೋರಾಡ್ತಾ ಇದ್ದಾನ ಅವನು. ನಾವು ಸಂಬಳಕ್ಕೋಸ್ಕರ ಮಿಲ್ ಬಂದ್ ಮಾಡಿಲ್ಲ ಸಣ್ಮಗಣ. ಒಂದ್ಸಲಿ ನಮ್ಮ ದೇವರು ಮುತ್ತಣ್ಣ ನಮ್ ಕಣ್ಣು ಕಾಣಿಸಿದ್ರೆ ನಮ್ಗೆಲ್ರಿಗೂ ಸಮಾಧಾನ ಆಗುತ್ತಣ್ಣ. ಅದ್ಗೆ ಬೇಗ ಬನ್ನಿ. ಬಂದೆ ಮಾಯಾ. ಏನ್ ಮಾಯಾ, ಬೇಗ ಬರ್ಬೇಕಲ್ವಾ? ಲೇಟ್ ಆಗ್ತಿದೆ, ಹೊರಡ್ಬೇಕು. ನಾನು ಬರ್ಬೇಕಾ? ಹೌದು, ಅದಕ್ಕೆ ಎಲ್ಲರೂ ಎಲ್ಲ ಕಡೆ ಹುಡುಕಿದ್ರೇನೆ ಮುತ್ತು ಮಾವ ಸಿಗೋದು. ಒಂದ್ ವೇಳೆ ಷಣ್ಮುಗ ಐಶುಗೂ ಸಿಕ್ಬಿಟ್ರೆ ಅವ್ರು ನಮ್ಗಿಂತ ಮೊದಲೇ ಹೋಗಿದ್ದಾರೆ. ಸರಿ, ನಡಿ ಹೋಗೋಣ. ನಡೀರಿ, ತಗೊಳ್ಳಿ.
ತುಂಬ ನೊಂದಿದ್ದೀವಿ, ನಿಮ್ಮನ್ನು ನಂಬಿ ಬಂದಿದ್ದೀವಿ. ಇವತ್ತಾದರೂ ಮುತ್ತು ಎಲ್ಲಿದ್ದಾನೆ ಅಂತ ನೀವು ಹೇಳಲೇಬೇಕು. ಇವತ್ತು ನಾನು ನಿಮ್ಮನ್ನು ಮುತ್ತು ಹತ್ರ ಕರ್ಕೊಂಡು ಹೋಗದೆ ಹೋದರೆ ಆ ದೇವರೇ ಬಂದು ನಿಮ್ಮನ್ನು ಕೈ ಹಿಡಿದು ಮುತ್ತು ಹತ್ರ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ನೀವು ಮುತ್ತುನ ಭೇಟಿ ಆಗಲೇಬೇಕಾದಂಥ ದಿನ, ಬೇರೆ ದಾರಿನೇ ಇಲ್ಲ. ಇಲ್ಲಿಂದ ಒಂದು 8 ಮೈಲಿ ದೂರ ಹೋದರೆ ಒಂದು ಬೆಟ್ಟ ಇದೆ. ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಹಳೇ ಕಾಲದ ಅಮ್ಮನವ್ರ ದೇವಸ್ಥಾನವಿದೆ. ಅಲ್ಲಿ ನಿಮಗೆ ಮುತ್ತು ಸಿಗ್ತಾನೆ. ಮುತ್ತು ಮಾವ ಆರೋಗ್ಯವಾಗಿದ್ದಾರೆ ಅಲ್ವಾ ತಾಯಿ? ಆರೋಗ್ಯವಾಗಿದ್ದಾನೆ. ನೀವು ಹೇಗೆ ಅವನ್ನ ನೋಡಬೇಕು ಅಂತ ಪರಿತಪಿಸ್ತಾ ಇದ್ದೀರೋ ಹಾಗೇನೆ ಅವನು ನಿಮ್ಮನ್ನು ನೋಡಬೇಕು ಅಂತ ಹಗಲಿರುಳು ಪರಿತಪಿಸ್ತಾ ಇದ್ದಾನಮ್ಮ. ಬೆಳ್ಳಿ, ನೀನು ಹೇಗೆ ಪ್ರತಿದಿನ ಶುದ್ಧ ಮನಸ್ಸಿನಿಂದ ಅಮ್ಮನವ್ರಿಗೆ ಪೂಜೆ ಸಲ್ಲಿಸ್ತಿದ್ಯೋ ಹಾಗೆ ಈ ದಿನ ನೀನು ಮುತ್ತು ಇಬ್ಬರೂ ಸೇರಿ ಅಮ್ಮನವರಿಗೆ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸಿ. ತಗೊಳ್ಳಿ ಜೋಳಿಗೆ. ಇದರಲ್ಲಿ ಏನೂ ಎತ್ತ ಅಂತ ಪರಿಶೀಲನೆ ಮಾಡಬಾರ್ದು. ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನೀನೇ ಆ ಜೋಳಿಗೆನ ತೆಗೆದು ನೋಡಬೇಕು. ಷಣ್ಮುಖ, ಈ ಪುಣ್ಯ ಕಾರ್ಯ ನಿನ್ನಿಂದಲೇ ಪ್ರಾರಂಭವಾಗಬೇಕಪ್ಪ. ಹೇಳಿ ಐಶು, ಷಣ್ಮುಗ, ನೀವು ಹೇಗೆ ಬಂದ್ರಿ ಇಲ್ಲಿಗೆ? ನಾ ಇಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾಯ್ತು? ಗೊತ್ತು. ಸಾಧ್ಯವಾದಷ್ಟು ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ನಮ್ಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಸನ್ಯಾಸಿ ದಂಪತಿಗಳು ಸಿಕ್ಕಿದ್ರು. ನೀನು ಇಲ್ಲಿ ಹೋದ್ರೆ ಸಿಕ್ತೀಯಾ ಅಂತ ಹೇಳಿದ್ರು. ಇಲ್ಲಿ ಓಡ್ ಬಂದು ನೋಡಿದ್ರೆ ನೀನು ಇದೆಯಾ? ಹೌದು, ನೀವು ಯಾವ ಕಾರಣಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದಿದ್ದು? ನಿಮ್ಗೆಲ್ಲರಿಂದನೂ ಅಷ್ಟೊಂದು ಪ್ರೆಷರ್ ಆಗೋಯ್ತಾ ಅಣ್ಣ? ಚಿಕ್ಕಮ್ಮನ ಓಡಿಸ್ಕೋಬೇಕು ಅಂದರೆ ನಾನು ಮಾಯನ ಮದುವೆ ಆಗಲೇಬೇಕು ಅಂದಾಗ ಬೆಳ್ಳಿಗತಿ ಏನು ಮಾಡಲಿ, ಏನು ಒಂದು ಗೊತ್ತಾಗಲಿಲ್ಲ. ಇಂಥ ಒಂದು ಧರ್ಮ ಸೊಂಟಕ್ಕೆ ಸಿಗಾಕೋತೀನಿ ಅಂದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕೊನೆಗೂ ಉತ್ತರ ಸಿಗಲಿಲ್ಲ. ಅದಕ್ಕೆ ನಾನು ದೇವ್ರ ಮೊರೆ ಹೋದೆ. ದೇವರೇ ದಾರಿ ತೋರಿಸ್ತಾನೆ ಅಂತ ದೇವಸ್ಥಾನಗಳು ಸುತ್ತಬೇಕಾದ್ರೆ ಸನ್ಯಾಸಿ ದಂಪತಿಗಳು ಸಿಕ್ಕಿದ್ರು. ಅವ್ರು ನನ್ನ ಸಮಸ್ಯೆನ ಆಲಿಸಿದ್ರು. ನನಗೆ ಮನಃಶಾಂತಿ ಸಿಗಬೇಕು ಅಂದರೆ ಹೀಗೆ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿ 3ನೇ ದಿನಕ್ಕೆ ನನಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರು. ಅಂದರೆ ಇವತ್ತೇ 3ನೇ ದಿನ ಮಾವ? ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಅನಿಸ್ತಾ ಇದೆ. 1-2 ನಿಮಿಷ ಇರಿ ಮಾವ, ನಾನು ಐಶು ಇಬ್ಬರು ಸೇರಿಕೊಂಡು ದೇವಸ್ಥಾನನೆಲ್ಲ ಶುಚಿ ಮಾಡ್ತೀವಿ. ಬಾ ಐಶು. ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಯಪ್ಪ ಮುತ್ತಣ್ಣ, ಇಡಿಕೆ ಫ್ಯಾಕ್ಟ್ರಿ ರೈಸ್ ಮಿಲ್ ಎಲ್ಲ ಕ್ಲೋಸ್ ಮಾಡಿದ್ರು. ಯಾಕೋ? ನೀನು ಕಾಣ್ತಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇಡೀ ಜನ ಹತ್ರ ಬಂದು ನಿಂತಿದ್ದು. ಯಾರು ಒಳಗೆ ಹೋಗ್ತಾ ಇಲ್ಲ. ಎಷ್ಟು ಪ್ರೀತಿ, ಎಷ್ಟು ಅಭಿಮಾನ ಸಂಪಾದಿಸಿದ್ದೇವೆ.
ಏನಕ್ಕೆ? ಪೂಜೆ ಎಲ್ಲ ರೆಡಿ ಇದೆ, ಹೋಗಿ ಮುತ್ತು ಮಾವನ್ ಕರ್ಕೊಂಡ್ ಬಾ. ಸರಿ. ದೇವ್ರೆ, ಮುತ್ತು ಮಾವ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇಷ್ಟು ದೂರ ಬಂದಿದ್ದಾರೆ. ಅವ್ರ ಮನಸ್ಸಿಗೆ ನೀನೇ ನೆಮ್ಮದಿ ಕೊಡಬೇಕು. ಅಣ್ಣ, ನೀವು ಮತ್ತೆ ಅತ್ತಿಗೆ ಒಟ್ಟಿಗೆ ಪೂಜೆ ಸಲ್ಲಿಸ್ಬೇಕು ಅಂತ ಸನ್ಯಾಸಿ ದಂಪತಿಗಳು ಹೇಳಿದ್ದಾರೆ. ಎಲ್ಲ ರೆಡಿ ಇದೆ, ಬನ್ನಿ. ಮಾವ, ಪೂಜೆಗೆಲ್ಲ ರೆಡಿ ಇದೆ, ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಅಷ್ಟೇ ಸಾಕು. ಮುತ್ತು ಮಾವನ ಕಷ್ಟ ದೂರ ಆಗೋದಾದ್ರೆ ಅದು ಬೆಳ್ಳಿಯಿಂದನೇ ದೂರ ಆಗೋ ತರ ಮಾಡು ತಾಯಿ. ಏನೇ ಉತ್ತರ ಕೊಡೋದಿದ್ರು ಬೆಳ್ಳಿ ಮುಖಾಂತರನೇ ಕೊಡ್ಸು. ಬೆಳ್ಳಿಗೆ ಒಳ್ಳೇದಾಗೋ ಹಾಗೆ ಮಾಡು ತಾಯಿ. ಮುತ್ತು, ನಿನ್ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಲ್ಲ, ಅದು ಇದೇ ಅನ್ಸುತ್ತೆ ಕಣ. ಮುತ್ತು, ನನ್ಗೇನೋ ಅನಿಸ್ತಿದೆ, ಹೇಳ ಹೇಳು. ನೀನ್ ಯಾಕಿಲ್ಲೇ ಬೆಳ್ಳಿನ ಮದುವೆ ಆಗ್ಬಾರ್ದು? ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಇದ್ದಕ್ಕಿದ್ದಂಗೆ ಮದುವೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅಲ್ಲ ಮುತ್ತು, ನನಗ್ಯಾಕೋ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಒಳ ಮನಸ್ಸು ತಟ್ಟಿ ತಟ್ಟಿ ಹೇಳ್ತಾ ಇದೆ, ನೀವಿಬ್ರು ಸೇರಿರೋದು ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಗಾಗಿ ಅಂತ. ಅದಕ್ಕೆ ದೇವರು ಇಲ್ಲಿ ನಿಮ್ಮನ್ನು ಸೇರಿಸಿದ್ದಾರೆ. ಅಲ್ಲ ಮುತ್ತು, ಎಷ್ಟು ದಿನ ಬೆಳ್ಳಿನ ಕಾಪಾಡಕ್ ನೀನ್ ಮುಂದೆ ಬಂದಿಲ್ಲ? ಹಾಗಂತ ಚಿಕ್ಕಮ್ಮನ ಮರ್ತು ಬಿಡು ಅಂತನ? ಅವ್ರಿಗೆ ಮೊದಲೇ ಇವಾಗ ಹುಷಾರಿಲ್ಲ. ಹಾಗೆ ಹೇಳ್ತಿಲ್ಲ ನಾನು. ಮಾಯಾ ನಿನಗೆ ಸರಿಯಾದ ಜೋಡಿ ಅಲ್ಲ, ಆಗೋದು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನೀವು ಸೇರ್ಬಾರ್ದು? ಒಂದು ಸರಿ ಯೋಚನೆ ಮಾಡಿ ನೋಡು. ನಿಮಗೆ ಮಾಯಾ ಅಂದ್ರೆ ಇಷ್ಟ ಇಲ್ಲ, ಬೆಳ್ಳಿ ಅದಕ್ಕಿನ್ನ ಬಿಟ್ಟಿರೋಕ್ಕಾಗಲ್ಲ. ಇನ್ನೇನು ಪರಿಹಾರ ಇದಕ್ಕೆ ನೀವೇ ಹೇಳಿ. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಣ್ಣ. ಮನ್ಸಿಲ್ದಿರೋ ಮನ್ಸಲ್ಲಿ ಆ ಮಾಯನ್ ಮದುವೆ ಆದ್ರೆ ನೀವು ಸುಖವಾಗಿರ್ತೀರಾ? ಮುತ್ತು,
ಇದು ನನ್ನ ಇಚ್ಛೆನೂ ಅಲ್ಲ, ನಿನ್ನ ಇಚ್ಛೆನೂ ಅಲ್ಲ. ಬೆಳ್ಳಿ ಎಲ್ಲೋ ಇದ್ಲು, ನಾನೆಲ್ಲೋ ಇದ್ದೆ, ನೀನೆಲ್ಲೋ ಇದ್ದೆ, ಎಲ್ಲರೂ ಈ ಜಾಗದಲ್ಲಿ ಸೇರಿದ್ದೀವಿ. ಅದು ನಾವ್ಯಾವತ್ತೂ ಬರ್ತಾ ಇರೋ ಜಾಗಕ್ಕೆ ಇವತ್ತು ಸೇರಿದ್ದೀವಿ ಅಂದ್ರೆ ಏನೋ ಒಂದು ಸಂಕಲ್ಪ ಇದೆ, ಏನೋ ಒಂದು ವಿಷಯ ಇದೆ, ಏನೋ ಒಂದು ಬಲವಾದ ಕಾರಣ ಇದೆ. ಮತ್ತು ಆ ಕಾರಣ ಆಗಿದೆ. ನಾನು ಮಾಯನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ಚಿಕ್ಕಮ್ಮಗೋಸ್ಕರ ಮಾತ್ರ. ನನ್ನ ಮನಸಾರೆ ಅಲ್ಲ, ನನ್ನ ಮನಸ್ಸು ತುಂಬ ಬೆಳ್ಳಿನ ತುಂಬಿಕೊಂಡಿದ್ದಾಳೆ. ಬೆಳ್ಳಿಗೆ ಸಿಗ್ಬೇಕಾಗಿರೋ ಗೌರವ ಸಿಕ್ಕಿಲ್ಲ, ಅದು ನನ್ನ ಕೈಲಿ ಕೊಡ್ಸೋದಕ್ಕೂ ಆಗ್ತಿಲ್ಲ. ನನಗೆ ಗೊತ್ತು, ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಹೊರ ಜಗತ್ತಿಗೋಸ್ಕರ ಇನ್ನೊಬ್ಬರನ್ನ ಮದುವೆ ಆಗ್ತೀನಿ ಅಂತ ಹೇಳೋದು ಸರಿಯಲ್ಲ. ಆದರೆ ನಾನು ಇಷ್ಟು ದಿನ ಕಾತಿರೋದು ಚಿಕ್ಕಮ್ಮಗೆ ನೋವಾಗಬಾರ್ದು, ಅವ್ರಿಗೆ ಎದುರು ಮಾತಾಡದೆ ಅವ್ರನ್ನ ಒಪ್ಪಿಸಿ ಬೆಳ್ಳಿನ ಮದುವೆ ಆಗಬೇಕು ಅಂತ. ನನಗೆಲ್ಲರಿಗೂ ಒಳ್ಳೇದಾಗಬೇಕು ಕಣೋ, ಎಲ್ಲರೂ ಚೆನ್ನಾಗಿರ್ಬೇಕು. ಆದರೆ ಯಾವುದು ಕೈಗೂಡ್ತಿಲ್ಲ ಅಷ್ಟೇ, ಅದೇ ಚಿಂತೆ ಆಗಿದೆ ನನಗೆ. ನೀವು ಹೀಗೆ ನಡ್ಕೊಂಡ್ರೆ ಬೆಳ್ಳಿ ಅಕ್ಕಿನ ಕಳ್ಕೋಬೇಕಾಗತ್ತೆ. ಹೌದು ಮುದ್ದು, ಚಿತ್ರಕನ್ನ ಕಳ್ಕೊಂಡ್ವಿ. ಈ ಮನೆ, ನೀನು, ಎಲ್ಲರೂ ಅನಾಥವಾಗಿ ನಿಂತ್ವಿ, ಕತ್ಲೆಯಲ್ಲಿದ್ವಿ. ಒಂದು ಪುಟ್ಟ ದೀಪದ ತರ ಬೆಳ್ಳಿ ಬದಲು ಮತ್ತೆ ಆ ಸಂತೋಷ, ನೆಮ್ಮದಿನ ತಂದ್ಲು. ಇವತ್ತು ಮತ್ತೆ ಅವಳನ್ನ ಕಳ್ಕೊಂಡ್ರೆ ಸ್ಮಶಾನ ಆಗ್ಬಿಡತ್ತೆ ಕಣ್ರೀ. ಆ ಸಂತೋಷ ಹಾಗೆ ಉಳಿಬೇಕು, ಆ ನೆಮ್ಮದಿ ಹಾಗೆ ಉಳಿಬೇಕು ನಮ್ಮೆಲ್ಲರ ಜೀವನದಲ್ಲಿ. ಅಂದ್ರೆ ಬೆಳ್ಳಿ ನಂಬಬೇಕು. ಆದ್ರೆ ಚಿಕ್ಕಮ್ಮ ಅವ್ರನ್ನ ಕಳ್ಕೊಂತೀಯ, ನನ್ನ ಪ್ರಾಣ ಹೋದ್ರು ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ ಕಣೋ. ಇಲ್ಲ ಮುತ್ತು, ನಾನು ಹಾಗೆ ಹೇಳ್ತಿಲ್ಲ. ಹಾಗೆ ಹೇಳಕ್ ಹೇಗೆ ಸಾಧ್ಯ ಹೇಳು? ಚಿಕ್ಕಮ್ಮನೂ ಮುಖ್ಯ, ಬೆಳ್ಳಿನೂ ಮುಖ್ಯ. ಇಬ್ಬರನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆಮೇಲೆ ಮುಂದೆ ಒಂದಿನ ಇದು ನೆನೆಸ್ಕೊಂಡು ಕೊರಗೋದು ಬೇಡ. ನಮಗೆ ಇಬ್ಬರು ಮುಖ್ಯ, ನಿನಗೂ ಮುಖ್ಯ. ನಿರ್ಧಾರ ಮಾಡು, ಈ ಗಳಿಗೆನ ಬಿಡಬೇಡ ಮುತ್ತು, ನಿರ್ಧಾರ ಮಾಡು. ಒಂದು ಮಾತಂತೂ ಸತ್ಯ ಕಣೋ, ನಾನು ಯಾವತ್ತಿದ್ರೂ ಬೆಳ್ಳಿನೇ ಮದುವೆ ಆಗೋದು.